ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಲಕ್ಷಗಟ್ಟಲೆ ಜನರಿದ್ದಾರೆ. ತಪ್ಪದೆ ಪ್ರಾರ್ಥಿಸುವವರೂ ಇದ್ದಾರೆ. ಎಲ್ಲರಿಗೂ ಸಂತೋಷ, ಸಮಾಧಾನ ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಮುಂಜಾನೆ ಎದ್ದೇಳುವಾಗಲೇ ವಾಕ್ಯವನ್ನು ಆಲಿಸಿ, ಸ್ವೀಕರಿಸಿ, ಪ್ರಾರ್ಥಿಸಿಕೊಂಡು ಆಗಿದೆ ಆ ದಿನವನ್ನು ಪ್ರಾರಂಭಿಸುವುದು. ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿದ ಯಾವುದೇ ವಿಷಯದ ಮೇಲೆ ಇನ್ನೊಮ್ಮೆ ಕಣ್ಣೀರು ಹಾಕುವ, ಸಂಕಟ ಪಡುವ ಸಂದರ್ಭ ಇರುವುದಿಲ್ಲ. ಹಾಲೆಲೂಯ ಎಂಬ ವಿಶ್ವಾಸವಿದೆ. ಅತಿ ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರನ್ನೂ ಈ ಶುಶ್ರೂಷೆಯ ಭಾಗವಾಗಿದ್ದಾರೆ. ನೀವು ಅನುಭವಿಸುವ ಸಂಕಟಗಳು, ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಮನಸ್ಸಿನಲ್ಲಿರುವ ಆತಂಕಗಳು, ಚಿಂತೆಗಳು ಎಲ್ಲವನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಎಲ್ಲರ ಸಮಸ್ಯೆಗಳು ನಮ್ಮ ಸಮಸ್ಯೆಯಂತೆ ಕಂಡು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಇಂದು ಆಲಿಸುವ ವಾಕ್ಯ 2 ಪೂರ್ವಕಾಲದ ಇತಿಹಾಸ 20ನೇ ಅಧ್ಯಾಯ 1ರಿಂದ 3ರವರೆಗೆ ವಾಕ್ಯಗಳು. ಸ್ವಲ್ಪ ಕಾಲವಾದ ಮೇಲೆ ಮೊವಾಬ್ಯರು, ಅಮ್ಮೋನಿಯರು ಹಾಗೂ ಮೆಗೋನ್ಯರಲ್ಲಿ ಕೆಲವರು ಯೆಹೋಷಾಫಾಟನ ವಿರುದ್ಧ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸೈನ್ಯ ಸಮೂಹವೊಂದು ನಿನಗೆ ವಿರೋಧವಾಗಿ ಲವಣ ಸಮುದ್ರ ಆಚೆಯಿರುವ ಆರಾಮ್ ಪ್ರಾಂತ್ಯದ ಕಡೆಯಿಂದ ಬಂದು ಈಗ ಹೆಂಗೆಂದಿಸಿಕೊಳ್ಳುವ ಅಚಿಚೂನ್ ತಾಮರಿಯಲ್ಲಿ ಇರುತ್ತಾರೆ ಎಂದು ತಿಳಿಸಿದರು. ಯೆಹೋಷಾಫಾಟನು ಇದನ್ನು ಕೇಳಿ ಭಯಪಟ್ಟು ಸರ್ವೇಶ್ವರನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡನು. ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಪ್ರಿಯರೇ, ಉಪವಾಸದಲ್ಲಿರುವ ಪ್ರಾರ್ಥನೆ ಬಗೆಯಾಗಿದೆ ನಾವು ಈಗ ವಾಕ್ಯದಲ್ಲಿ ಆಲಿಸಿದ್ದು. ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಬಂದಾಗ, ಒಂದು ಸಂಕಟ ಬಂದಾಗ, ಒಬ್ಬ ಕುಟುಂಬದವರು ಎಲ್ಲರನ್ನು ಕರೆದು ಕುಟುಂಬದಲ್ಲಿ ಈ ನಿಯೋಗಕ್ಕಾಗಿ ಉಪವಾಸ ಮಾಡಿ ಪ್ರಾರ್ಥಿಸೋಣ, ಒಂದು ಹೊತ್ತು ಆದರೂ ಸರಿ ಎಂದು ಹೇಳಿ ಪ್ರಾರ್ಥಿಸಬೇಕು. ಜನರು ಅನುಗ್ರಹಿಸಲ್ಪಡಲು ರಾಜನು ರಾಜ ರಕ್ಷಣೆ ಹೊಂದಲು ಆಜ್ಞಾಪಿಸಿದ ತರ ನಮ್ಮ ಕುಟುಂಬದ ಸಮಸ್ಯೆಗಳಿಗಾಗಿ ನಮಗೆ ಉಪವಾಸದಿಂದ ಪ್ರಾರ್ಥಿಸೋಣ. ಹೀಗೆ ಇರುವ ಪ್ರಾರ್ಥನೆಗೆ ಉತ್ತರವಾಗಿದೆ 2 ಪೂರ್ವಕಾಲದ ಇತಿಹಾಸ 20ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಇರುವುದು. ಆ ವಾಕ್ಯವನ್ನು ಆಲಿಸೋಣ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಜೆರುಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಸರ್ವೇಶ್ವರ ನಿಮಗಾಗಿ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿ, ಕಳವಳಗೊಡಬೇಡಿ. ನಾಳೆ ಅವರೆದುರಿಗೆ ಹೊರಡಿರಿ. ಸರ್ವೇಶ್ವರ ನಿಮ್ಮೊಂದಿಗೆ ಇರುವರು ಎಂದು ಹೇಳಿದರು. ಪ್ರಿಯರೇ, ದೇವರು ಮಾಡುವ ಅದ್ಭುತಗಳನ್ನು ನೀವು ನೋಡಲು ಸಾಧ್ಯವಾಗುವುದು. ದೇವರು ನಿಮಗೆ ನೀಡುವ ಸೌಖ್ಯ, ಬಿಡುಗಡೆ ನಿಮಗೆ ಕಾಣಲು ಸಾಧ್ಯವಾಗುವುದು. ಹಲ್ಲೆಲೂಯ. ನಮ್ಮ ಜೀವನದಲ್ಲಿ ಇಂದು ಇರುವುದು ಭಯ, ಆತಂಕ, ಅಸ್ವಸ್ಥತೆಗಳು ಆಗಿದೆ. ಅದಕ್ಕೆ ಬದಲಾಗಿ ದೇವರು ನೀಡುವ ವಿಜಯವನ್ನು ನೀವು ಅನುಭವಿಸುತ್ತೀರಾ. ಹಲ್ಲೆಲೂಯ. ಪ್ರಿಯರೇ, ನಿಮ್ಮ ನಿಯೋಗವನ್ನು, ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ನೆನೆಸಿ ನೀವು ಹೇಳಿ, ದೇವರು ನೀಡುವ ಅದ್ಭುತಗಳನ್ನು ನಾನು ನೋಡುತ್ತೇನೆ, ನಾನು ಅದನ್ನು ವಿಶ್ವಾಸಿಸುತ್ತೇನೆ ಎಂದು ನೀವು ನಿಮ್ಮ ಹತ್ತಿರನೇ ಹೇಳಿ. ಪ್ರಿಯರೇ, ದೇವರು ಕೊಡುವ ಅದ್ಭುತವನ್ನು ನಾನು, ನನ್ನ ಕುಟುಂಬದವರು, ನನ್ನ ಮಕ್ಕಳು ನೋಡುತ್ತೇವೆ ಎಂದು, ಅದನ್ನು ನಾನು ವಿಶ್ವಾಸಿಸುತ್ತೇನೆ ಎಂದು, ನನ್ನ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳಲ್ಲಿ ದೇವರು ನೀಡುವ ಬಿಡುಗಡೆಯನ್ನು ನಾನು ಕಾಣಲು ಸಾಧ್ಯವಾಗುತ್ತದೆ ಎಂದು, ನನ್ನ ಆರೋಗ್ಯದಲ್ಲಿ, ನನ್ನ ಸಾಲದಲ್ಲಿ, ನನ್ನ ಒಂದು ಸ್ವಂತ ಮನೆ ಇಲ್ಲವೆಲ್ಲ ಎನ್ನುವ ಅವಸ್ಥೆಯಲ್ಲಿ, ವರಮಾನದ ಅವಸ್ಥೆಯಲ್ಲಿ, ಎಲ್ಲ ಅವಸ್ಥೆಯಲ್ಲಿ ದೇವರು ನೀಡುವ ಬಿಡುಗಡೆಯನ್ನು ಇಂದು ನಾವು ನೋಡುತ್ತೇವೆ ಎಂದು ವಿಶ್ವಾಸಿಸೋಣ. ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.